ಎಲ್ಲರಿಗೂ ನಮಸ್ಕಾರ. ಇವತ್ತು ಅತಿ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ವಿಧವೆ ಅನ್ನುವಂಥ ಒಂದು ಪಟ್ಟವನ್ನು ಹೊತ್ತುಕೊಂಡಂಥ ಒಬ್ಬ ಮಹಿಳೆ ದಿಟ್ಟೆಯಾಗಿ ನಿಂತು ಈ ಸಾವಯವ ಕೃಷಿಯಿಂದ ತನ್ನ ಬಾಳನ್ನು ಯಾವ ರೀತಿ ಅಕ್ಕಿ ಪ್ರಕಾಶಮಾನವಾಗಿ ಮಾಡಿಕೊಂಡ್ಳು ಅನ್ನೋದರ ಕುರಿತಾಗಿ ನಾನು ಕಥೆಯನ್ನು ಹೇಳ್ತಾ ಇದ್ದೇನೆ. ಆಂಧ್ರ ಪ್ರದೇಶದೊಳಗೆ ಒಂದು ನೆಲ್ಗೂರು ಅನ್ನೋಂಥ ಒಂದು ಹಳ್ಳಿ, ಅಲ್ಲಿ ಏನಂತಂತಂದ್ರೆ ಈ ಒಂದು ಕುಟುಂಬ ಇತ್ತು. ಮಾಧವ ರೆಡ್ಡಿ ಅನ್ನುವಂಥ ಒಬ್ಬ ಕೃಷಿಕ, ಆತನಿಗೆ 18 ಎಕರೆಯಷ್ಟು ಜಮೀನಿತ್ತು. ಅವನ ಹೆಂಡತಿ ಶಶಿಕಲಾ. ಆದರೆ ಒಳ್ಳೆ ಜಮೀನಿದ್ದರೂ ಕೂಡ ಆತನಿಗೆ ಕೃಷಿಯೊಳಗೆ ಆಸಕ್ತಿನೇ ಇರಲಿಲ್ಲ. ಇದನ್ಯಾರು ಕೃಷಿಯನ್ನು ಮಾಡಬೇಕು, ಮೈಕೈ ಎಲ್ಲ ಕೆಸರನ್ನು ಮಾಡಿಕೊಂಡು ಅನ್ನುವಂಥ ಯೋಚನೆ. ಅವನೇನು ಮಾಡ್ದ ಅಂತಂದ್ರೆ ಆ ಕೃಷಿಯನ್ನು ಬಂಧುಗಳಿಗೆ ಕೈಗೆ ಒಪ್ಪಿಸಿಬಿಟ್ಟ. ನೀವ ಮಾಡ್ರಿ ಅಂತಂದು ಹೇಳಿ ಅವ್ರ ಕೈಗೆ ಒಪ್ಪಿಸಿ ಏನಂತಂದ್ರೆ ಪಟ್ಟಣಕ್ಕೆ ಬಂದ. ಅಲ್ಲಿ ಏನಂತಂದ್ರೆ ಒಂದು ಮನೆಯನ್ನು ಮಾಡ್ದ. ಒಂದು ಚಿಟ್ ಫಂಡ್ನಲ್ಲಿ ನೌಕರಿಯನ್ನು ಅವ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಅವ್ರಿಗೆ ಒಂದು ಮಗು ಹುಟ್ಟಿತು, ಒಂದು ಗಂಡು ಮಗು ಇದ್ದದ್ದು ಹುಟ್ಟಿತು. ಅಗದಿ ಸುಂದರವಾದಂಥ ಸಂಸಾರ. ಹೆಂಡತಿಯನ್ನು ಎಲ್ಲಿಯೋ ಮನೆಯಿಂದ ಕಳಿಸ್ತಿರ್ಲಿಲ್ಲ. ಒಳ್ಳೆ ಆದಾಯ ಇತ್ತು, ಒಳ್ಳೆ ನೌಕರಿ ಇತ್ತು. ಆಮೇಲೆ ಹೊಲದಿಂದ ಒಂದು ಸ್ವಲ್ಪ ಏನಂತಂದ್ರೆ ಕಾಳು ಕಡೆ ಎಲ್ಲ ಬರ್ತಾ ಇತ್ತು. ಹೀಗಾಗಿ ಜೀವನ ಸುಖಮಯವಾಗಿ ಸಾಗಿತ್ತು. ಆದರೆ ಸುಖಮಯವಾಗಿ ಸಾಗಿತ್ತು ಅಂತಂದ್ರೆ ವಿಧಿಗೆ ಎಷ್ಟೋ ಸಲ ಅದು ಸಹನ ಆಗೋದಿಲ್ಲ. ಏನಾದರೂ ಒಂದು ಆಟ ಆಡಕ್ಕೆ ನೋಡ್ತಾ ಇರ್ತೈತಿ. ಹಂಗೆ ಒಂದು ಸಲ ಏನಾಯ್ತು ಅಂತಂದ್ರೆ ಈ ನೌಕರಿಗೆ ಹೋಗ್ಬೇಕು ಅನ್ನೋಂಥ ಅವಳ ಗಂಡ ಏನಂತಂದ್ರೆ ಮನೆಯೊಳಗೆ ಬೆಳಗ್ಗೆ ಎದ್ಕೊಳ್ಳೆ ಕುಸಿದು ಬಿದ್ದುಬಿಟ್ಟ. ಆ ಗಾಬರಿಯಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಫಲಕಾರಿಯಾಗದೆ ಆತ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡು ಬಿಟ್ಟ. ಅವಾಗ ಅವಳಿಗೇನಾಯ್ತು ಅಂತಂದ್ರೆ ಏನು ಮಾಡ್ಬೇಕು ಅಂತ ದಿಕ್ಕ ತೋಚಲಿಲ್ಲ. ಕಾಲೇಜಿನ ಪದವಿಯನ್ನು ಮುಗಿಸಿದ್ಲಕ್ಕೆ ಅಷ್ಟ್ರಾಗ ಮದುವೆ ಆಗಿತ್ತು ಆಕೆಗೆ. ಆಮೇಲೆ ಅತ್ತೆ ಮಾವ ಅವರು ಕೂಡ ತೀರ್ಕೊಂಡಿದ್ರು. ಇನ್ನೇನೇನು ಮಾಡಬೇಕು ಅನ್ನುವಂಥದ್ದು ಅವಳಿಗೆ ಬಹಳ ಏನಂತಂದ್ರೆ ತೊಂದರೆ ಆಗಾಕತ್ತಿತ್ತು. ನಾನು ಊರಿಗೆ ಹೋಗಿ ನಾನು ಏನಾದರೂ ಇಷ್ಟೊಂದು ಜಮೀನು ಐತಿ, ನಾ ಕೃಷಿಯನ್ನು ಹೆಂಗಾದರೂ ಮಾಡಿ ಕಲಿತು ನಾ ಮಾಡಬೇಕು ಅಂತಂದು ಹೇಳಿ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡು ತನ್ನ ಊರಿಗೆ ಅಕ್ಕಿ ಬರ್ತಾಳೆ. ಆದರೆ ಆ ಬಂಧುಗಳು ಏನಂತಂದ್ರೆ ಅಕ್ಕಿ ಏನಾದರೂ ಲೆಕ್ಕ ಕೇಳಕ್ಕೆ ಹೋದ್ರೆ ಎಷ್ಟು ಬಂತು ಇಷ್ಟು ಕೇಳಕ್ಕೆ ಹೋದ್ರೆ ಅವ್ರ ಬಂಧುಗಳು ಎಲ್ಲರೂ ಅಕ್ಕಿನ ಒಂದು ಸಮೀಪ ಇದನ್ನು ಮಾಡಲೇ ಇಲ್ಲ. ಅವರು ನಿನಗೆ ಎದಕ್ಕೆ ಬೇಕು ಇದೆಲ್ಲ, ನಾನು ನಿನ್ನ ಗಂಡನಿಗೆಲ್ಲ ಹೇಳೇವಿ, ನಿನ್ನ ಒಬ್ಬಾಕಿನ ಅದಿದಿ, ನಿನ್ನ ಮಗನ ಕರ್ಕೊಂಡು ನೀನು ಇದು ಮಾಡ್ತೀವಿ, ಕೃಷಿಯನ್ನು ಮಾಡ್ತೀವಿ, ನಿಮ್ಮ ಜಮೀನನ್ನು ಮಾರಿಬಿಡು, ನಿಮ್ಮನ್ನು ನಾನು ಒಳ್ಳೆಯ ರೇಟ್ ಕೊಡ್ತೇವೆ ಅಂತಂದು ಹೇಳಿ ಅವಳಿಗೆ ಏನಂತಂದ್ರೆ ಒತ್ತಾಯ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಅವಳು ಅಂದ್ಲು, ಜಮೀನನ್ನು ಮಾರಿದ್ನಿ ಅಂತಂದ್ರೆ ನಾನು ನನ್ನ ಮಗ ಏನು ಮಾಡಬೇಕು, ಬೀದಿಗೆ ಬಿದ್ದಂಗೆ ಆಗ್ತೈತಿ ಅಂತಂದು ಹೇಳಿ ಆಕೆ ಗಟ್ಟಿ ನಿರ್ಧಾರವನ್ನು ಮಾಡಿ ಹೇಳಿದ್ಲು, ಇಲ್ಲ ನಾನು ಜಮೀನನ್ನು ಮಾರೋದಿಲ್ಲ, ನಾ ಕೃಷಿಯನ್ನು ಮಾಡ್ತೇನೆ, ನಾನು ಒಬ್ಬಳೇ ಆಗಲಿ ಕೃಷಿಯನ್ನು ಮಾಡ್ತೇನೆ ಅಂತ ಹೇಳಿದ್ಲು. ಹೀಗೆಲ್ಲರೂ ಆಗಿ ಆ ಒಂದು ಬಂಧುಗಳಿದ್ದವರು ಆಕೆಯ ಬಗ್ಗೆ ಅಪಪ್ರಚಾರವನ್ನು ಮಾಡಾಕತ್ತರು. ಈಕೆ ಕೃಷಿ ಮಾಡ್ತಾ ಅಂತ, ಈಕೆ ಕಾಲ್ಗುಣ ಚೆನ್ನಾಗಿಲ್ಲ, ಈಕೆ ಗಂಡನನ್ನು ತಿಂದುಬಿಟ್ಲು, ಇನ್ನೇನು ಈಕೆಗೆ ಕೃಷಿಗೆ ಏನು ಗುರ್ತೈತಿ ಈಕೆಗೆ ಅಂತಂದು ಹೇಳಿ ಆಕೆಯ ಬಗ್ಗೆ ಅಪಪ್ರಚಾರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಆಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಏನು ಮಾಡಿದ್ಲು ಅಂದ್ರೆ ಕೆಲವೊಂದು ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಆಕೆ ಹೊಲದೊಳಗೆ ಹೋದ್ಲು. ಹೊಲಕ್ಕೆ ಹೋಗಿ ಅಲ್ಲಿ ಅವ್ರಲಿಂದ ಕೆಲಸವನ್ನು ಮಾಡಿಸ್ತಾ ಆ ಒಂದು ತನ್ನ ಹೊಲದಲ್ಲಿ ಆಮೇಲೆ ಈ ತರಕಾರಿಗಳನ್ನು ಆಮೇಲೆ ಹಣ್ಣು ಹಂಪಲಗಳ ಗಿಡಗಳನ್ನು ಆಕೆ ಬೆಳೆಸಿದ್ಲು. ಹೊಲ ಇಷ್ಟು ಚೆನ್ನಾಗಿ ನಳನಳಿಸ್ತಾ ಇತ್ತು. ಕಾರ್ಮಿಕರು ಸದಾ ತುಂಬ ಚೆನ್ನಾಗಿ ಅವರೇನಾದರೂ ದುಡಿತಾ ಇದ್ರು. ಆ ಹೊತ್ತಿನೊಳಗೆ ಈ ಬಂಧುಗಳಿಗೆ ಅದನ್ನೆಲ್ಲ ನೋಡೋಕ್ಕಾಗಲಿಲ್ಲ. ಅವ್ರೇನು ಮಾಡಿದ್ರು ಅಂದ್ರೆ ರಾತ್ರೋರಾತ್ರಿ ಅವಳು ಬೆಳೆದಂಥ ಈ ತರಕಾರಿಗಳನ್ನು ಎಲ್ಲ ಕತ್ತರಿಸಿ ಹೋಗಿಬಿಡ್ತಿದ್ರು. ಈ ಹಣ್ಣಿನ ಗಿಡಗಳನ್ನು ಕತ್ತರಿಸಿ ಹೋಗಿತ್ತಿದ್ರು. ಭಾಳ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡಿದರು.
ಆಮೇಲೆ ಆ ನೀರ್ಲಿಂದ ಒಂದು ಜನ್ರೇಟ್ರ್ ಇತ್ತು, ಅದರಿಂದ ನೀರು ಬರ್ಬೇಕಂದ್ರೆ ಅಲ್ಲಿನೂ ನೀರು ಬರೆದಂಥ ತಂತ್ರಗಳನ್ನು ಉಪಯೋಗ ಮಾಡಿದರು ಅವರು. ಆ ನಂತರ ಆಕೆ ಬ್ಯಾಂಕಿನಿಂದ ಸಾಲವನ್ನು ತೆಗೆದಿದ್ಲು. 4.5 ಲಕ್ಷ ರೂಪಾಯಿ ಸಾಲವನ್ನು ತೆಗೆದಿದ್ಲು ಕೃಷಿಯ ಸಲುವಾಗಿ. ಅವ್ರಿಗೆ ಹೇಳಿದ್ರು ಅವರು ಅಧಿಕಾರಿಗಳಿಗೆ, ನೀವು ಹಗಲೆಲ್ಲ ಹೋಗಿ ಆಕೆನ ನೀವು ಕೇಳ್ರಿ, ಸಾಲ ಕೇಳ್ರಿ ಅಂತೇಳಿ ಅವ್ರಿಗೂ ಒತ್ತಾಯವನ್ನು ಮಾಡಾಕತ್ರು. ಆಮೇಲೆ ಕೃಷಿ ಕಾರ್ಮಿಕರಿಗೆ ಬೆದರಿಕೆಯನ್ನು ಹಾಕಾಕತ್ರು, ನೀವು ಆಕೆ ಹೊಲದೊಳಗೆ ನೀವು ಕೆಲಸ ಮಾಡುವಂಗಿಲ್ಲ ಅಂಥೇಳಿ. ಹಿಂಗಾಗಿ ಇಷ್ಟೊಂದು ಉಪಟಳವನ್ನು ಕೊಡಾಕತ್ತಾರಲ್ಲ, ಆಕೆಗೆ ಭಾಳ ಮನಸ್ಸಿಗೆ ಬೇಜಾರಾತು, ನೊಂದುಕೊಂಡ್ಳು. ಏನು ಮಾಡಬೇಕು ದಿಕ್ಕ ತೋಚಿದಂಗೆ ಆತಕ್ಕಿಗೆ. ಸಣ್ಣ ಮಗು ಇತ್ತು, ಇನ್ನು ಏನು ಮಾಡಲಿ ಅಂಥೇಳಿ ತನ್ನ ತವರು ಮನೆಗೆ ಒಂದು ಪತ್ರವನ್ನು ಬರೆದ್ಲಕ್ಕೆ. ಇದು ಸುಮಾರು 2004-05 ಇಸ್ವಿಯೊಳಗಿನ ಕತೆ ಇದು. ತವ್ರ ಮನೆಯವರು ಪತ್ರವನ್ನು ಬರೆದ್ಲು, ನಾನು ಹಿಂಗೆ ಭಾಳ ಅವ್ರು ತ್ರಾಸು ಕೊಡಾಕತ್ತಾರ, ನನಗೆ ನನ್ನ ಮಗನನ್ನು ಕರ್ಕೊಂಡು ಏನಾದರೂ ವಿಷ ಕುಡ್ಕೊಂಡು ನಾನು ಸತ್ತು ಹೋಗ್ಬಿಡ್ತೀನಿ, ನನಗೆ ಇವ್ರ ಕಿರ್ಕೊಳವನ್ನು ತಡೆಯೋಕ್ಕಾಗೋದಿಲ್ಲ ಅಂತೇಳಿ. ಆ ಪತ್ರವನ್ನು ಓದಿದಂಥ ಅವ್ರ ಪಾಲಕರಿದ್ದವರು ಧಾವಿಸಿ ಬಂದರು. ಆವಾಗ ಆಕೆ ತನ್ನ ಅಳಲನ್ನೆಲ್ಲ ತೋಡ್ಕೊಂಡ್ಕೊಳ್ಳೇನ ಅವಳಣ್ಣ ಹೇಳ್ದ, ಆಕೆಗೆ ಒಂದು ರಾಮಕೃಷ್ಣ ಪರಮಹಂಸರ ಒಂದು ಪುಸ್ತಕವನ್ನು ಕೊಟ್ಟ, ಇದನ್ನು ನೀ ಸರಿಯಾಗಿ ಓದಿದ ಮೇಲೆ ನಿನಗೇನು ಅನಿಸ್ತೈತಿ ಅದನ್ನು ಮಾಡು ಅಂತೇಳಿ ಹೇಳ್ದ. ಆ ಪುಸ್ತಕವನ್ನು ಓದುತ್ತಾ ಇದ್ದಂಗೆ ಆಕೆ ಗಟ್ಟಿ ಆಗ್ತಾ ಬಂದ್ಲು, ಮನಸ್ಸಿನಲ್ಲಿ ಗಟ್ಟಿ ಆಗ್ತಾ ಬಂದ್ಲು. ಗಟ್ಟಿಯಾಗಿ ಬಂದು ಆಕೆ ಏನು ಮಾಡಿದ್ಲು ಅಂತಂದ್ರೆ, ಏನೋ ಎಷ್ಟು ಅವ್ರು ತ್ರಾಸು ಕೊಡಲಿ, ನಾ ಇದನ್ನ ಕೃಷಿಯನ್ನು ನಾ ಬಿಡಬಾರ್ದು ಅಂತಂದು ಹೇಳಿ ಏನಂತಂದ್ರೆ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಿದ್ಲು. ಆ ನಂತರ ಆ ಕೃಷಿಗಾಗಿ ಒಂದು 10 ಈ ಹಸುಗಳನ್ನು ಸಾಕಿದ್ಲಿಕ್ಕೆ. ಹಸುಗಳನ್ನು ಸಾಕಿ ಏನು ಮಾಡಾಕತ್ಲು ಅಂದ್ರೆ ಅದರ ಹಾಲನ್ನು ಡೈರೆಗೆ ಹಾಕಾಕತ್ಲು. ಅದರಿಂದ ಬಂದಂಥ ಹಣದಿಂದ ಉಪಜೀವನವನ್ನು ನಡೆಸಾಕತ್ಲಕ್ಕೆ. ಆವಾಗ ಆ ಆಂಧ್ರದೊಳಗೆ ಏನಂತಂದ್ರೆ ಈ ಸಾವಯವ ಕೃಷಿಯ ಬಗ್ಗೆ ಒಂದು ದೊಡ್ಡ ಆಂದೋಲನಗಳು ನಡೆಯುವಂಥ ಒಂದು ಸಮಯ. ಅವರ ಊರಿಗೆ ಕೆಲವು ಮುಖಂಡರು ಮತ್ತು ಅಧಿಕಾರಿಗಳಿದ್ದವರು ಬಂದರು. ಅವರಿದ್ದವರು ಈ ಒಂದು ಹಸುವಿನ ಗಂಜಲ, ಸಗಣಿ, ಈ ಕೊಟ್ಟೆಯಲ್ಲಿದ್ದಂಥ ಕಸದಿಂದ ಯಾವ ರೀತಿ ಉತ್ತಮವಾದಂಥ ಒಂದು ಗೊಬ್ಬರವನ್ನು ತಯಾರು ಮಾಡಬಹುದು, ಎರೆಹುಳು ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನುವಂಥ ತರಬೇತಿಯನ್ನು ಅವ್ರು ಕೊಟ್ಟರು. ಆ ನಂತರ ಹೈದರಾಬಾದಿನಲ್ಲಿ ಎರೆಹುಳು ಸಾಕಾಣಿಕೆಯ ಒಂದು ತರಬೇತಿ ಇದ್ದದ್ದೈತಿ ಅಂತಂದು ಹೇಳಿ ಅವ್ರ ಅಡ್ರೆಸ್ಸನ್ನು ಹೇಳಿದರು. ಅಲ್ಲಿ ಹೋಗೋಕ್ಕೆ ತರಬೇತಿಯನ್ನು ಪಡೆದುಕೊಂಡು ಬಂದಳು. ಹೀಗಾಗಿ ಆಕೆ ಏನಂತಂದ್ರೆ ಮತ್ತೆ ಏನಂತ ಬ್ಯಾಂಕಿಗೆ 10 ಲಕ್ಷ ರೂಪಾಯಿಗಳ ಸಾಲವನ್ನು ತೆಗೆದ್ಲು. ಅದರಲ್ಲಿ ಮೊದಲೇ ತೆಗೆದಂಥ 4.5 ಲಕ್ಷ ರೂಪಾಯಿನ ತೀರಿಸಿದ್ಲು. ಮತ್ತು ಸ್ವಲ್ಪ ಹಸುಗಳನ್ನು ಖರೀದಿ ಮಾಡಿದ್ಲು. ಇಂಥ ಕ್ರಿಯೆಯೊಳಗೆ ಬೆಳಗ್ಗೆ 3 ಗಂಟೆಗೆ ಎದ್ದು ಆಕಿ ಹೊಲದೊಳಗೆ ಈ ಡೈರಿ ಒಳಗೆ ಕೆಲಸವನ್ನು ಮಾಡ್ತಾಯಿದ್ಲು. ತನ್ನ ಡೈರಿ ಒಳಗೆ ಬೆಳಗ್ಗೆ ಎದ್ದ ಕೂಡಲೇ ಪ್ರಾರಂಭ ಆಕೈತು ಆಕೆ ಕೆಲಸ. ಅಂಥವ್ರಿಗೂ ಆಕೆಗೆ ಎಷ್ಟೋ ಜನ ಮಧ್ಯವರ್ತಿಗಳು ಮೋಸ ಮಾಡಿದರು. ಕೆಲವೊಂದು ಹಾಲು ಹಿಂಡಲಾರದಂಥ ಹಸುಗಳನ್ನು ಮಾರಾಟ ಮಾಡಿದರು, ರೋಗವಿದ್ದಂಥ ಹಸುಗಳನ್ನು ಮಾರಾಟ ಮಾಡಿದರು. ಆದರೂ ಆಕೆ ಎದೆಗೊಂದಲಿಲ್ಲ. ಮತ್ತೆ ಬಂಧುಗಳಿದ್ದವ್ರು ಬಂದರು. ಕೃಷಿ ಅನ್ನೋದು ಹೆಣ್ಣು ಮಕ್ಕಳದ ಮಾಡುವಂಥ ಕೆಲಸ ಅಲ್ಲ, ಅದನ್ನು ನಿನ್ನ ಹೊಲವನ್ನು ಮಾರಾಟ ಮಾಡುವಂಥ ಮತ್ತೆ ದುಂಬಾಲು ಬಿದ್ದರು. ಅದಕ್ಕೆ ಹೇಳಿದ್ಲು, ಇಲ್ಲ ಅಂತಂದು ಯಾವುದೇ ಕಾರಣಕ್ಕೂ ನಾನು ನನ್ನ ಹೊಲವನ್ನು ಮಾರುವುದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ನಿಂತ್ಲಕ್ಕೆ. ಹೀಗಾಗಿ ಮುಂದೆ ಏನಾಯ್ತು ಅಂತಂತಂದ್ರೆ ಅಲ್ಲಿ ಈ ಒಂದು ಕೃಷಿಯಿಂದ, ಈ ಸಾವಯವ ಕೃಷಿಯಿಂದ ಜೈವಿಕ ಕ್ರಿಯಾ ಘಟಕವನ್ನು ಸ್ಥಾಪನೆ ಮಾಡಿ ಅದರಿಂದ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡುವಂತಹ ಒಂದು ತರಬೇತಿಯನ್ನು ತಗೊಂಡ್ಳು. ಪಡೆದುಕೊಂಡ ಮೇಲೆ ತನ್ನ ಹೊಲದಲ್ಲಿಯೂ ಕೂಡ ಆಕೆ ಏನಂತಂದ್ರೆ ಈ ಎಲ್ಲ ಹಸುಗಳ ಒಂದು ಗಂಜಲು, ಸಗಣಿ ಏನು ಸಿಗ್ತತ್ತಲ್ಲ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಒಂದು ಜೈವಿಕ ಕ್ರಿಯಾ ಘಟಕವನ್ನು ಆಕೆ ಅಲ್ಲಿ ನಿರ್ಮಾಣ ಮಾಡಿಕೊಂಡ್ಳು. ಅದರಿಂದ ಬಂದಂಥ ಗೊಬ್ಬರವನ್ನು ಹೊಲಗಳಿಗೆ ಹಾಕಿದ್ಲಕ್ಕೆ. ಒಳ್ಳೆ ಅತ್ಯುತ್ತಮವಾದಂಥ ಫಸಲಿದ್ದದ್ದು ಬರಾಕತ್ತತ್ತು ಆಕೆಗೆ. ಆ ನಂತರ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಒಂದು ಘಟಕವನ್ನು ಆಕೆ ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಅದರಿಂದ ತನ್ನ ಕೃಷಿಗೆ, ಮನೆಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ತನ್ನು ಉತ್ಪಾದನೆ ಆಗಾಕತ್ತಿತ್ತು. ಹೀಗೆಲ್ಲ ಆಗಿ ಆಕೆ ಏನಂತಂದ್ರೆ ಮತ್ತೆ ಮುಂದೆ 40 ಹಸುಗಳ ಒಂದು ಒಡತಿ ಆದ್ಲಿಕ್ಕೆ.
ಅಷ್ಟು ಹಸುಗಳನ್ನು ಖರೀದಿ ಮಾಡಿ ಬೆಳಗ್ಗೆ ಅವುಗಳಿಗೆ ಮೇವನ್ನು ಉತ್ಪಾದನೆ ಮಾಡುವ ಸಲುವಾಗಿ ಮೇವು ಬರಲಿ ಅಂಥೇಳಿ ಹೊಲಗಳಿಗೆ ಅತ್ಯುತ್ತಮವಾದಂಥ ಮೇವನ್ನು ಹಾಕಿ ಬೆಳೀತಾ ಇದ್ಲು. ಈ ಅಷ್ಟು ಹಸುಗಳಿಂದ ಈ ಒಂದು ಸಾವಯವ ಕೃಷಿಯಿಂದ ಏನಂತಂದ್ರೆ ಅವಳಿಗೆ ಅನೇಕ ಪ್ರಶಸ್ತಿಗಳು ಬಂದವು. ಅವಳ ಊರಲ್ಲಿಯೇ ಎಷ್ಟೋ ಜನ ಇವಳ ಒಂದು ಸಾಧನೆಯನ್ನು ನೋಡಿ ತಾವು ಕೂಡ ಸಾವಯವ ಕೃಷಿಯನ್ನು ಮಾಡುವುದಕ್ಕೆ ಮುಂದಾದರು. ಇದೇ ರೀತಿ ಹೀಗೆ ಒಬ್ಬ ಸಣ್ಣ ವಯಸ್ಸಿನ ವಿಧವೆ, ಗಂಡನನ್ನು ಕಳೆದುಕೊಂಡಂಥ ವಿಧವೆ ಆಕೆ ಎಷ್ಟೇ ಕಷ್ಟಗಳು ಈ ಬಂಧುಗಳಿಂದ, ಎಷ್ಟೋ ಈ ಮಧ್ಯವರ್ತಿಗಳಿಂದ ಮೋಸವನ್ನು ಅನುಭವಿಸಿ ಅವರಿಂದ ಬೆದರಿಕೆಗಳನ್ನು ತಡೆದುಕೊಂಡು ತನ್ನ ಜೀವನವನ್ನು ಆಕೆ ಏನಂತಂತಂದರೆ ಉತ್ತಮವಾಗಿ ಒಬ್ಬ ಸಾವಯವ ಕೃಷಿಯನ್ನು ಆಕೆ ಮಾಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಳು. ಇವಳ ಒಂದು ಜೀವನ ಅನೇಕ ಮಹಿಳೆಯರೇ ದಾರಿದೀಪವಾಗಲಿ ಅಂತಂದು ಹೇಳಿ ಆಶೆ ಮಾಡ್ತಾ ಈ ಒಂದು ಕಥೆಯನ್ನು ನಾನು ಮುಗಿಸ್ತಾ ಇದ್ದೆ.